ಬೆದರಿಸೋಕೆ ಚಡಚಣ ಕುಟುಂಬದ ಮಲ್ಲಿಕಾರ್ಜುನ ಚಡಚಣ ಅಬ್ಬರಿಸಿದ್ದು ಹೇಗೆ? ಆ 2 ಕೊಲೆ ಬಳಿಕ ಮಲ್ಲಿಕಾರ್ಜುನನ ಸಹೋದರರು ಹೋಗಿದ್ದು ಎಲ್ಲಿಗೆ? ವಾಪಸ್ ಬಂದಿದ್ದು ಹೇಗೆ? ವಾಪಸ್ ಬರೋಕು ಮುನ್ನ ಹೇಗೆ ತಯಾರಿ ನಡೆಸಿದ್ದ ಗೊತ್ತಾ? ತಯಾರಿ ನಡುವೆ ಭೈರಗೊಂಡ ಕುಟುಂಬದಲ್ಲಿ ಮುನ್ನೆಲೆಗೆ ಬಂದಿದ್ದು ಪುತ್ರಪ್ಪ ಸಾಹುಕಾರ ಭೈರಗೊಂಡ. ಆ ಪುತ್ರಪ್ಪ ಸಾಹುಕಾರ ಭೈರಗೊಂಡ ಎದುರಾಳಿ ವಿರುದ್ಧ ಹೇಗೆ ಸಂಚು ರೂಪಿಸಿದ? ಆ 2 ಕೊಲೆಗಳಿಗೆ ಪ್ರತೀಕಾರ ತೀರಿಸಿಕೊಂಡ್ರ? ತನ್ನ ಚಿಕ್ಕಪ್ಪನ ಆತ್ಮಕ್ಕೆ ಶಾಂತಿ ಕೊಡೋಕೆ ಏನೇನ್ ಮಾಡಿದ್ರು ಗೊತ್ತಾ? ತೋರಿಸ್ತೀವಿ ನೋಡಿ. ಅದು ವಿಜಯಪುರದ ಚಡಚಣ ಬಸ್ ಸ್ಟಾಪ್. ಸಂಜೆ ಆಗಿತ್ತು. ಸೂರ್ಯ ಮರೆಯಾಗಿ ಆಗಷ್ಟೇ ಕತ್ತಲು ಆವರಿಸಿತ್ತು. ಪ್ರಯಾಣಿಕರು ತಮ್ಮ ತಮ್ಮ ಊರಿನ ಬಸ್ಗಳನ್ನ ಹಿಡಿದು ಹೊರಟು ಹೋಗ್ತಿದ್ರು. ಈ ವೇಳೆ ಬಸ್ ಸ್ಟಾಪಿಗೆ ಹುಬ್ಬಳ್ಳಿಯ ಬಸ್ ಬಂದಿತ್ತು. ಆ ಬಸ್ನಿಂದ ಅತಿಬ್ಬರು ಇಳಿತಾರೆ. ಯಾವುದೇ ಆತಂಕ ಇಲ್ಲದೆ, ಯಾರ ಭಯವೂ ಇಲ್ಲದೆ ಬಸ್ನಿಂದ ಇಳಿತಾರೆ. ಇಬ್ಬರು ಮಾತನಾಡ್ತಾ 1-2 ಹೆಜ್ಜೆ ಮುಂದೆ ಇಡ್ತಾರಷ್ಟೇ. ಬಳಿಕ ನಡೆಯೋದು ಹತ್ಯಾಕಾಂಡ. ಅಲ್ಲಿ ಹರಿಯೋದು ಇಬ್ಬರ ನೆತ್ತರು. ಆ ನೆತ್ತರು ಕುಳಿ ಬಳಿಕವೇ ಉಮರಾಣಿಯ ಹತ್ಯಾಕಾಂಡದ ಚಾಪ್ಟರ್ 2 ಶುರುವಾಗಿ ಬಿಡುತ್ತೆ ನೋಡಿ. ಆವತ್ತು ಬಸ್ ಹತ್ತಿ ಕೂತಿದ್ದವರು ಗಡಗಡ ಅಂತ ನಡುಗಿ ಹೋಗ್ತಾರೆ. ಬಸ್ ಹತ್ತಿ ಮನೆಗೆ ಹೋಗ್ಬೇಕಿದ್ದವರು ಚಡಚಣ ಬಸ್ ಸ್ಟಾಪಿನಿಂದ ಹೊರಗೆ ಬಂದು ನಿಲ್ತಾರೆ. ಇನ್ನು ಕೆಲವರಿಗೆ ಇಲ್ಲೇನಾಗ್ತಿದೆ, ಯಾರು ಇವರೆಲ್ಲ? ಬಸ್ನಿಂದ ಇಳಿದು ಬಂದವನ ಮೇಲೆ ಮುಗಿ ಬಿದ್ದಿರೋದೇಕೆ? ಕೈಕಾಲು ಮುಖ ನೋಡದೆ ಕೊಚ್ಚಾಗ್ತಿರೋದೇಕೆ? ಅಸಲಿಗೆ ರಣಕೇಕೆ ಹಾಕ್ತಿರೋ ಗ್ಯಾಂಗ್ ಯಾವುದು? ನಾವು ಯಾವತ್ತೂ ಇವರನ್ನ ನೋಡಿಲ್ಲ. ಇವರೆಲ್ಲ ಬೇರೆ ಜಿಲ್ಲೆಯಿಂದ ಬಂದವರ. ಯಾಕಿಷ್ಟು ಕೋಪ ತೋರಿಸಿ ಕೊಲ್ತಾಗಿದ್ದಾರೆ ಅಂತ ಇನ್ನು ಕೆಲವರು ಮಾತನಾಡ್ಕೊಳ್ತಿದ್ರು. ಬಸ್ ಸ್ಟಾಪಿನಲ್ಲಿ ಇದ್ದ 7 ಊರಿನ ಜನರಿಗೂ ಮಾರಕಾಸ್ತ್ರ ಹಿಡಿದಿರೋ ಗ್ಯಾಂಗ್ ಯಾವುದು ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಸತ್ತವನು ಬೈರಗೊಂಡ ಕುಟುಂಬದ ಹಿರಿಯ ವ್ಯಕ್ತಿಯಾಗಿದ್ದ. ಉಮರಾಣಿ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಮಾಡುವ ವ್ಯಕ್ತಿಯಾಗಿದ್ದ. ಆತನ ಹೆಸರು ನಿಂಗಪ್ಪ ಬೈರಗೊಂಡ. ಆ ನಿಂಗಪ್ಪ ಬೈರಗೊಂಡ ಬೇರಾರೂ ಅಲ್ಲ, ಪುತ್ರಪ್ಪ ಸಾಹುಕಾರ್ ಬೈರಗೊಂಡ ಮತ್ತು ಮಹದೇವ ಸಾಹುಕಾರ್ ಬೈರಗೊಂಡನ ಚಿಕ್ಕಪ್ಪ. ಪ್ರಿಯ ವೀಕ್ಷಕರೇ, ಚಡಚಣ ಬಸ್ ಸ್ಟಾಪಿನಲ್ಲಿ ಮಾರಕಾಸ್ತ್ರ ಹಿಡಿದು ಕೊಲೆ ಮಾಡಿದ್ದ ಗ್ಯಾಂಗ್ಗೆ ಎಷ್ಟು ಕೋಪ ಆಗಿತ್ತು ಅಂದ್ರೆ, ಬೈರಗೊಂಡ ಕುಟುಂಬದ ಸಾಹುಕಾರನನ್ನ ಕೊಲೆ ಮಾಡಿದ ಬಳಿಕ ಅವರು ಸುಮ್ಮನಾಗಲ್ಲ. ಆತನ ಜೊತೆಯಲ್ಲಿದ್ದ ಅದೊಬ್ಬ ಹೆಡ್ ಮಾಸ್ಟರ್ನನ್ನು ಹೊಡೆದು ಬಿಸಾಕ್ತಾರೆ. ಆ ಡಬಲ್ ಮರ್ಡರ್ ಬಳಿಕ ಬೈರಗೊಂಡ ಕುಟುಂಬಸ್ಥರಿಗೆ ಸ್ವಲ್ಪ ಟೆನ್ಷನ್ ಶುರುವಾಗುತ್ತೆ. ಚಿಕ್ಕಪ್ಪನನ್ನ ಕೊಂದವರ್ಯಾರು ಅನ್ನೋದರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ರು. ಕೆಲವರನ್ನ ವಿಚಾರಿಸೋಕೆ ಮುಂದಾಗ್ತಾರೆ. ಆಗ್ಲೇ ನೋಡಿ ಗೊತ್ತಾಗೋದು, ಈ ಜೋಡಿ ಕೊಲೆ ಮಾಡಿದ್ದು, ಬಸ್ ಸ್ಟಾಪಿನಲ್ಲಿ ಇಬ್ಬರ ಜೀವ ತೆಗೆದಿದ್ದು ಬದ್ಧ ವೈರಿ ಶಾಂತಪ್ಪ ಚಡಚಣನ ಮಕ್ಕಳು ಅನ್ನೋದು.
ಶಾಂತಪ್ಪನ ಮಕ್ಕಳು ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಅನ್ನೋ ವಿಷಯ ಗೊತ್ತಾಗ್ತಿದ್ದಂತೆ ಬೈರಗೊಂಡ ಕುಟುಂಬಸ್ಥರ ಎದೆ ಬಡಿತ ಜೋರಾಗಿತ್ತು. ಯಾಕಂದ್ರೆ ಭೀಮಾ ತೀರದ ಉಮರಾಣಿಯಲ್ಲಿ ಶಾಂತಪ್ಪ ಚಡಚಣನ ಹೆಸರು ಕೇಳಿಸಿ ಅದಾಗಲೇ 20 ವರ್ಷಗಳೇ ಉರುಳಿ ಹೋಗಿದ್ವು. ಯಾಕಂದ್ರೆ ಮಲ್ಲಿಕಾರ್ಜುನ ಚಡಚಣನ ತಂದೆ ಶಾಂತಪ್ಪನನ್ನ ಬೈರಗೊಂಡ ಕುಟುಂಬಸ್ಥರೇ ಹೊಡೆದು ಹಾಕಿದ್ರು. ಉಮರಾಣಿಯ ನ್ಯಾಯ ಪಂಚಾಯಿತಿ ಕಟ್ಟೆಯಲ್ಲಿ ಮಲ್ಲಿಕಾರ್ಜುನ ಚಡಚಣನ ತಂದೆಯನ್ನ ಅತಿ ಭಯಾನಕವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಸುಮಾರು 100ಕ್ಕೂ ಹೆಚ್ಚು ಮಂದಿ ಸೇರ್ಕೊಂಡು ಶಾಂತಪ್ಪನನ್ನ ಕೊಲೆ ಮಾಡಿರ್ತಾರೆ. ಶಾಂತಪ್ಪನ ಕೊಲೆ ಬಳಿಕ ಚಡಚಣ ಕುಟುಂಬದಲ್ಲಿ ಮೀಸೆ ಹೊತ್ತ ಗಂಡಸೇ ಇಲ್ಲ ಅಂತ ಬೈರಗೊಂಡ ಕುಟುಂಬ ಬ್ಲೈಂಡ್ ಆಗಿ ನಂಬಿಟ್ಟಿತ್ತು. ಯಾಕಂದ್ರೆ ಶಾಂತಪ್ಪನ ಮಕ್ಕಳು ಆಗಿನ್ನೂ ಚಿಕ್ಕವರು. ಆ ಚಿಕ್ಕ ಮಕ್ಕಳು ನಮ್ಮನ್ನ ಏನು ಮಾಡ್ತಾರೆ, ನಮ್ಮನ್ನ ಮುಟ್ಟೋಕಾಗಲ್ಲ ಅಂತ ಬೈರಗೊಂಡ ಕುಟುಂಬ ಅಂದುಕೊಂಡಿತ್ತು. ಈ ನಡುವೆಯೇ ಶಾಂತಪ್ಪನ ಮಕ್ಕಳಾದ ಮಲ್ಲಿಕಾರ್ಜುನ ಅಂಡ್ ಬ್ರದರ್ಸ್ ಊರು ಬಿಟ್ಟು ಹೋಗಿರ್ತಾರೆ. ಅವರು ಯಾರ ಕಣ್ಣಿಗೂ ಕಾಣಿಸದೆ ಮಹಾರಾಷ್ಟ್ರದ ಪೂನಾ ಸೇರ್ಬಿಟ್ಟಿರ್ತಾರೆ. ಅತ್ತೆ ಜೊತೆ ಊರು ಬಿಟ್ಟು ಹೋಗಿದ್ದ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಪ್ರತೀಕಾರಕ್ಕಾಗಿಯೇ ಸದಾ ಜೀವಿಸ್ತಾಗಿರ್ತಾರೆ. ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಪ್ರತಿ ಕ್ಷಣ ಪ್ರತಿ ನಿಮಿಷ ಅಂದುಕೊಳ್ತಾಗಿರ್ತಾರೆ. ಆದ್ರೆ ಇದ್ಯಾವುದು ಬೈರಗೊಂಡ ಕುಟುಂಬಕ್ಕೆ ಗೊತ್ತಾಗಲ್ಲ. ಆವತ್ತು ಊರು ಬಿಟ್ಟು ಹೋಗಿದ್ದ 3 ಮಕ್ಕಳೇ ಇವತ್ತು ಶತ್ರುಗಳಾಗಿ ಬರ್ತಾರೆ ಅಂತ ಯಾರೂ ಸಹ ಅಂದುಕೊಂಡಿರ್ಲಿಲ್ಲ. ಆದ್ರೆ ಅದೇ ಮಕ್ಕಳು ಉಮರಾಣಿಗೆ ಕಾಲಿಟ್ಟು ಆ ಡಬಲ್ ಮರ್ಡರ್ ಮಾಡಿರ್ತಾರೆ. ಜೋಡಿ ಕೊಲೆ ಮಾಡಿ ಶಾಂತಪ್ಪನ ಮಕ್ಕಳು ಬಂದಿದ್ದೀವಿ ಅನ್ನೋ ಮೆಸೇಜ್ ಕೊಟ್ಟಿರ್ತಾರೆ. ಆ ಮೆಸೇಜ್ ಕೇಳಿ ಬೈರಗೊಂಡ ಕುಟುಂಬದ ಸದಸ್ಯರು ಒಂದು ಹೆಜ್ಜೆ ಹಿಂದೆಗಿಟ್ಟಿದ್ರು. ಯಾಕಂದ್ರೆ ಶಾಂತಪ್ಪನಿಗಿಂತಲೂ ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್ ಬಹಳ ಶಕ್ತಿವಂತರಾಗಿದ್ರು. ಬುದ್ಧಿವಂತಿಕೆಯನ್ನ ಉಪಯೋಗಿಸ್ತಿದ್ರು. ಅವರ ದೇಹಗಳು ಕಲ್ಲು ಬಂಡೆಯಂತೆ ಇದ್ವು. ಸೈಲೆಂಟ್ ಆಗಿಯೇ ಮಲ್ಲಿಕಾರ್ಜುನ ಚಡಚಣ ಈಗ ಎಲ್ಲಿದ್ದಾನೆ, ಕೊಲೆ ಮಾಡಿ ಏನು ಮಾಡ್ತಿದ್ದಾನೆ, ಅವನ ಗ್ಯಾಂಗ್ ಏನಾಯ್ತು ಅಂತ ಬೈರಗೊಂಡ ಕುಟುಂಬದ ಪುತ್ರಪ್ಪ ಸಾಹುಕಾರ್ ವಿಚಾರಿಸ್ತಾರೆ. ಆ ಡಬಲ್ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಅಂತ ಕೆಲವರು ಮಾಹಿತಿ ಕೊಡ್ತಾರೆ. ಮಲ್ಲಿಕಾರ್ಜುನ ಚಡಚಣನಿಗೆ ಶಿಕ್ಷೆ ಆಗತ್ತೆ, ಒಂದಷ್ಟು ದಿನ ಜೈಲಲ್ಲಿ ಕಂಬಿ ಲೆಕ್ಕ ಹಾಕ್ತಾನೆ ಅಂತ ಪುತ್ರಪ್ಪ ಸಾಹುಕಾರ್ ಅಂದುಕೊಂಡಿದ್ದ. ಆದ್ರೆ ಇಲ್ಲಿಯೂ ಕೂಡ ಪುತ್ರಪ್ಪ ಸಾಹುಕಾರ್ನ ಲೆಕ್ಕಾಚಾರ ಉಲ್ಟಾ ಆಗಿತ್ತು. ಯಾಕಂದ್ರೆ ಜೈಲು ಸೇರಿದ್ದ ಮಲ್ಲಿಕಾರ್ಜುನ ಮತ್ತು ಸಹೋದರರು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಿರ್ತಾರೆ. ಹಾಗೆ ರಿಲೀಸ್ ಆಗೋಕು ಕೂಡ ಒಂದು ಕಾರಣ ಆಗಿದೆ. ಅಲ್ಲೊಂದು ಡೀಲಿಂಗ್ ನಡೆಯುತ್ತೆ. ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರನ್ನ ಬಂಧಿಸೋಕೆ ಹೋಗಿದ್ದ ಪೊಲೀಸ್ಗೆ ಮಲ್ಲಿಕಾರ್ಜುನ ಚಡಚಣ ದುಡ್ಡಿನ ಆಫರ್ ಕೊಟ್ಟಿದ್ದ. ಆ ಆಫರ್ ಕೇಳಿ ಪೊಲೀಸರು ಓಕೆ ಎಂದಿದ್ರಂತೆ. ಓಕೆ ಎಂದ ಮೇಲೆ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರನ್ನ
ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಮೇಲೆ ಆ ಪೊಲೀಸರು ಕೇಸನ್ನ ಎಷ್ಟು ಡಮ್ಮಿ ಮಾಡಬೇಕಿತ್ತು ಅಷ್ಟು ಡಮ್ಮಿ ಮಾಡಿಬಿಡ್ತಾರೆ. ಕೇಸ್ನಲ್ಲಿ ಸಾಕ್ಷಿಗಳೇ ಇಲ್ಲದಂತೆ ಮಾಡಿಬಿಡ್ತಾರೆ. ಇದೇ ಕಾರಣಕ್ಕೆ ಮಲ್ಲಿಕಾರ್ಜುನ ಚಡಚಣ ಅಂಡ್ ಸಹೋದರರು ರಿಲೀಸ್ ಆಗ್ತಾರೆ. ಹೀಗೆ ಮಲ್ಲಿಕಾರ್ಜುನ ಚಡಚಣ ರಿಲೀಸ್ ಆಗೋಕೆ ಒಂದು ಕಾರಣ ಆಗಿದೆ. ಅದೇನಪ್ಪಾ ಅಂದ್ರೆ, ನಾವು ಕೊಲೆ ಮಾಡಿದ್ರು, ರಿಲೀಸ್ ಆಗಿ ವಾಪಸ್ ಬರ್ತೀವಿ ಅನ್ನೋ ಸಂದೇಶವನ್ನ ಬೈರಗೊಂಡ ಕುಟುಂಬಕ್ಕೆ ಕೊಟ್ಟಿದ್ರು. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಮಲ್ಲಿಕಾರ್ಜುನ ಚಡಚಣ ರಿಲೀಸ್ ಆದ ಬಳಿಕ ಉಮರಾಣಿಗೆ ಬರ್ತಾನೆ. ಉಮರಾಣಿಯಲ್ಲಿ ತನ್ನ ತಂದೆ ಸ್ಥಾನದಲ್ಲಿ ಕೂರ್ತಾನೆ. ಬೈರಗೊಂಡ ಕುಟುಂಬಕ್ಕೆ ಓಪನ್ ಚಾಲೆಂಜ್ ಹಾಕ್ತಾನೆ ಅಂತ ಊರಿನ ಜನ ಅಂದುಕೊಂಡಿದ್ರು. ಇನ್ಫ್ಯಾಕ್ಟ್ ಪುತ್ರಪ್ಪ ಸಾಹುಕಾರ್ ಕೂಡ ಹಾಗೆ ಅಂದುಕೊಂಡಿದ್ದ. ಆದ್ರೆ ಮಲ್ಲಿಕಾರ್ಜುನನ ದಾರಿಯೇ ಬೇರೆ ಆಗಿತ್ತು. ಮಲ್ಲಿಕಾರ್ಜುನ ಮತ್ತು ಸಹೋದರರ ಲೆಕ್ಕಾಚಾರವೇ ಬೇರೆ ಆಗಿತ್ತು. ಜೈಲಿನಿಂದ ರಿಲೀಸ್ ಆದ್ಮೇಲೆ ಮಲ್ಲಿಕಾರ್ಜುನ ಚಡಚಣ ಸಹೋದರರು ಉಮರಾಣಿಗೆ ಕಾಲಿಡೋದಿಲ್ಲ. ಉಮರಾಣಿ ಹೇಗಿದೆ ಅಂತಲೂ ನೋಡಲ್ಲ. ನೇರವಾಗಿ ಅದೊಂದು ನಿಗೂಢವಾದ ಸ್ಥಳಕ್ಕೆ ಶಿಫ್ಟ್ ಆಗಿ ಬಿಡ್ತಾರೆ. ಅದೊಂದು ಜಮೀನಿನಲ್ಲಿ ಮತ್ತೆ ನಿಗೂಢವಾಗಿ ಬದುಕೋಕೆ ಶುರು ಮಾಡ್ತಾರೆ. ತಾವು ಎಲ್ಲಿಗೆ ಹೋಗಿದ್ದೀವಿ, ಏನ್ ಮಾಡ್ತಿದ್ದೀವಿ ಅನ್ನೋದರ ಕುರಿತು ಸ್ವಲ್ಪ ಸುಳಿವು ಕೊಡದೆ ಮಲ್ಲಿಕಾರ್ಜುನ ಚಡಚಣ ಸಹೋದರರು ಹೊರಟು ಬಿಡ್ತಾರೆ. ಅವರು ನೇರವಾಗಿ ಕೊಂಕಣಗಾವದ ತೋಟದ ಮನೆ ಸೇರ್ಬಿಡ್ತಾರೆ. ಆವತ್ತು ಕೊಂಕಣಗಾವಕ್ಕೆ ಮಲ್ಲಿಕಾರ್ಜುನ ಚಡಚಣ ಹೊರಟಿದ್ದ ರಸ್ತೆ ಹೇಗಿದೆ ನೋಡಿ. ಹಳ್ಳ ದಿಣ್ಣೆಗಿರೋ ಮಣ್ಣಿನ ರಸ್ತೆಗಿದು. ಈ ಮಣ್ಣಿನ ರಸ್ತೆಯಲ್ಲಿ ಮುಂದೆ ಸಾಗಿದ್ರೆ ಸಿಗೋದು ಒಂದು ಜಮೀನು. ಆ ಜಮೀನಿನಲ್ಲಿ ಮಲ್ಲಿಕಾರ್ಜುನ ಮತ್ತು ಸಹೋದರರು ನಿಗೂಢವಾಗಿ ಇದ್ದು ಬಿಡ್ತಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ತಿಂಗಳುಗಳ ಕಾಲ ಉಮರಾಣಿ ಕಡೆ ಅವರು ಬರೋದಿಲ್ಲ. ಯಾವಾಗ ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್ ಕಣ್ಣಿಗೆ ಕಾಣಿಸೋದಿಲ್ವೋ, ಯಾವಾಗ ಸುಳಿವು ಕೊಡದೆ ತೋಟದ ಮನೆ ಸೇರ್ಬಿಡ್ತಾರೋ, ಪುತ್ರಪ್ಪ ಸಾಹುಕಾರ್ನಿಗೆ ಮತ್ತಷ್ಟು ಟೆನ್ಷನ್ ಆಗತ್ತೆ. ಇವರು ಎಲ್ಲಿದ್ದಾರೆ, ಏನ್ ಪ್ಲಾನ್ ಮಾಡ್ತಿದ್ದಾರೆ, ಮತ್ತೊಂದು ಹತ್ಯಾಕಾಂಡಕ್ಕೆ ಸಜ್ಜಾಗ್ತಿದ್ದಾರಾ ಅಂತ ಆಲೋಚನೆಗಳನ್ನ ಮಾಡೋಕೆ ಶುರು ಮಾಡ್ತಾರೆ. ಪುತ್ರಪ್ಪ ಸಾಹುಕಾರ್ನ ಆಲೋಚನೆ ನಿಜವಾಗಿತ್ತು. ಆದ್ರೆ ಆ ಆಲೋಚನೆಯನ್ನು ಮೀರಿಸುವಂತೆ ಮಲ್ಲಿಕಾರ್ಜುನ ಚಡಚಣ ಉಮರಾಣಿಗೆ ಕಾಲಿಡೋ ಪ್ಲಾನ್ ಮಾಡ್ತಾನೆ. ಆವತ್ತು ಜೈಲಿನಿಂದ ರಿಲೀಸ್ ಆಗಿ ಮಲ್ಲಿಕಾರ್ಜುನ ಚಡಚಣ ಅಂಡ್ ಗ್ಯಾಂಗ್ ತೋಟದ ಮನೆ ಸೇರ್ಕೊಂಡಿದ್ದು ಭಯ ಪಡ್ಕೊಂಡಲ್ಲ, ಬದಲಿಗೆ ಮತ್ತೊಂದು ಪ್ಲಾನ್ ರೆಡಿ ಮಾಡ್ತಾ ಮತ್ತೊಂದು ಸ್ಕೆಚ್ ಹಾಕಿಕೊಂಡಿದ್ರು. ಇಡೀ ಉಮರಾಣಿ ಗ್ರಾಮ ಪತರಗುಟ್ಟುವಂತಹ ಸ್ಕೆಚ್ ಹಾಕಿದ್ರು. ಅದೇನಪ್ಪಾ ಅಂದ್ರೆ, ಉಮರಾಣಿಗೆ ಸುಖ ಸುಮ್ಮನೆ ಹೋದ್ರೆ ಚೆನ್ನಾಗಿರೋಲ್ಲ. ನಾವು ಉಮರಾಣಿಗೆ ಕಾಲಿಟ್ಟಿದ್ದೀವಿ ಅಂದ್ರೆ ಅಲ್ಲಿ ನೆತ್ತರು ಬೀಳಬೇಕು. ಅಲ್ಲಿ ಚಡಚಣ ಕುಟುಂಬವನ್ನ ನೋಡಿ ಎಲ್ಲರೂ ಭಯ ಪಡಬೇಕು. ನಾವು ಎಷ್ಟು ಸ್ಟ್ರಾಂಗು, ನಾವು ಎಷ್ಟು ಬಲವಂತರು, ನಮ್ಮ ಪಡೆ ಎಂಥದ್ದು ಅನ್ನೋದನ್ನ ತೋರಿಸ್ಬೇಕು ಅಂತ ಮಲ್ಲಿಕಾರ್ಜುನ ಚಡಚಣ ಅಂಡ್ ಸಹೋದರರು ಮಾತನಾಡ್ಕೊಳ್ತಾರೆ. ಎದುರಾಳಿ ಈ ಬೈರಗೊಂಡ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಮೆಸೇಜ್ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಬಿಡ್ತಾರೆ. ಆದ್ರೆ ಅದು ಹೇಗೆ, ಯಾವಾಗ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಆ ಪ್ರಶ್ನೆಗೆ ಉತ್ತರ ಹುಡುಕಿದಾಗ ಸಿಗೋದು ಬಾಬಾ ಬಂದೇ ನವಾಜ್ ಉರುಸ್.
ಅಮರಾಣಿ ಗ್ರಾಮದಲ್ಲಿರೋ ಬಂದೇ ನವಾಜ್ ದರ್ಗಾ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಬಿಂದು ಇದು. ಅಮರಾಣಿಯಲ್ಲಿ ಹಿಂದೂಗಳೇ ಹೆಚ್ಚಾಗಿದ್ರೂ ಸಹ ದರ್ಗಾದಲ್ಲಿ ನಡೆಯೋ ಕಾರ್ಯಕ್ರಮಗಳು, ಮೊಹರಂನಂತಹ ಹಬ್ಬಗಳಲ್ಲಿ ಹಿಂದೂಗಳು ಪಾಲ್ಗೊಳ್ತಾರೆ. ನಾವೆಲ್ಲ ಒಂದೇ ಅನ್ನೋ ಸಂದೇಶ ಸಾರ್ತಾರೆ. ಇಂತಹ ಬಂದೇ ನವಾಜ್ ದರ್ಗಾದಲ್ಲಿ ನಡೆಯುವ ಉರುಸ್ ದಿನವನ್ನ ಮಲ್ಲಿಕಾರ್ಜುನ ಚಡಚಣ ತನ್ನ ಟಾರ್ಗೆಟ್ ಆಗಿ ಮಾಡ್ಕೋತಾನೆ. ಉರುಸ್ ದಿನವೇ ನಮ್ಮ ದರ್ಶನ 7 ಊರಿನ ಜನರಿಗೆ ಸಿಗಬೇಕು. ನಾವೆಷ್ಟು ಶಕ್ತಿಶಾಲಿಗಳು ಅಂತ ತೋರಿಸ್ಕೊಳ್ಬೇಕು. ಉರುಸ್ ನಡೆಯುವ ದಿನವೇ ಅದನ್ನ ಸಾಬೀತು ಮಾಡಬೇಕು ಅಂತ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಶಪಥ ಮಾಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯ ಉದ್ದೇಶವಿತ್ತು. ಬೈರಗೊಂಡ ಕುಟುಂಬಕ್ಕೆ ತಾವು ಎಷ್ಟು ಶಕ್ತಿಶಾಲಿ ಅನ್ನೋದನ್ನ ತೋರಿಸೋದೇ ಇದರ ಮೇನ್ ಅಜೆಂಡಾ ಆಗಿರುತ್ತೆ. ಉರುಸ್ ನಡೀತಿರೋವಾಗ್ಲೇ ದೊಡ್ಡ ಮಟ್ಟದಲ್ಲಿ ಶೋ ಅಪ್ ಕೊಡ್ಬೇಕು. ನಮ್ಮ ಎಂಟ್ರಿ ಬೇರೆ ರೇಂಜ್ಗೆ ಇರಬೇಕು ಅಂತ ಅಂದುಕೊಳ್ತಿರೋವಾಗ್ಲೇ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರ ಕೈಗೆ ಬಂದೂಕು, ಗನ್ನು, ರಿವಾಲ್ವರ್ಗಳು ಬರುತ್ತವೆ. ಅದೆಲ್ಲಿಂದಲೂ ನಿಗೂಢವಾಗಿ ರಿವಾಲ್ವರ್ಗಳು ಬಂದೂಕುಗಳನ್ನ ತರಿಸಿಕೊಂಡಿದ್ರು. ಇಲ್ಲಿಗೆ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರಿಗೆ ಮತ್ತಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಅದೇ ಬಂದೂಕುಗಳನ್ನಾಗಿಟ್ಕೊಂಡು ಒಂದು ಭಯಾನಕ ಪಡೆಯನ್ನೇ ಕಟ್ತಾರೆ. ಆ ನಡುವೆಯೇ ಉರುಸ್ಗೆ ಕೌಂಟ್ ಡೌನ್ ಕೂಡ ಶುರುವಾಗುತ್ತೆ. ಚಡಚಣ ಬಸ್ ಸ್ಟಾಪಿನಲ್ಲಿ ಇಬ್ಬರನ್ನ ಕೊಚ್ಚಿ ಹಾಕಿದ ತಕ್ಷಣವೇ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಒಂದು ಶಪಥ ಮಾಡೇ ಬಿಡ್ತಾರೆ. ಬಂದೇ ನವಾಜ್ ದರ್ಗಾ ಜಾತ್ರೆಗೆ ಬರ್ತೀವಿ, ಹರಕೆ ಕೊಡ್ತೀವಿ, ಹರಕೆ ಕೊಟ್ಟು ನಮ್ಮ ಸಾಮ್ರಾಜ್ಯವನ್ನ ಉಮಾರಾಣಿಯಲ್ಲಿ ಇರುವಂತೆ ಮಾಡ್ತೀವಿ ಅಂತ ಅಂದುಕೊಳ್ತಾರೆ. ಅವರು ಶಪಥ ಮಾಡಿದಂತೆ ಉಮಾರಾಣಿಗೆ ಬರ್ತಾರೆ. ಬಂದ ಮೇಲೆ ಭೈರಗೊಂಡ ಕುಟುಂಬಕ್ಕೆ ಒಂದು ಮೆಸೇಜ್ ಕೊಡ್ತಾರೆ. ಹಾಗಾದ್ರೆ ಮಲ್ಲಿಕಾರ್ಜುನ ಚಡಚಣ ಉಮಾರಾಣಿಗೆ ಹೇಗೆ ಎಂಟ್ರಿ ಕೊಡ್ತಾರೆ ಅಂತೀರಾ? ತೋರಿಸ್ತೀವಿ ನೋಡಿ. ಕೊಂಕಣಗಾವ ತೋಟದಲ್ಲಿದ್ದ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಚಡಚಣ ಬಸ್ ಸ್ಟಾಪ್ ಮೂಲಕ ಉಮರಾಣಿಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ಮೇಲೆ ಎಲ್ರೂ ಕೈಗೆ ಬಂದೂಕುಗಳನ್ನ ಎತ್ಕೊಂಡು ಬಂದೇ ನವಾಜ್ ದರ್ಗಾ ಕಡೆ ಹೆಜ್ಜೆ ಹಾಕ್ತಾರೆ. ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಕೈಯಲ್ಲಿ ಬಂದೂಕುಗಳನ್ನ ಹಿಡ್ಕೊಂಡು ನಡ್ಕೊಂಡು ಬರ್ತಿದ್ದಂತೆ ಇಡೀ ಉರುಸ್ಸೆ ಅಡಲಾಗಿ ಬಿಡುತ್ತೆ. ಆವತ್ತಿನ ಆ ಉರುಸ್ ಸಂಭ್ರಮದಲ್ಲಿ ಆತಂಕದ ಗಾಳಿ ಬೀಸಲಾರಂಭಿಸುತ್ತೆ. ಇನ್ನು ಕೆಲವರು ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಇವರೇನಾ ಅಂತ ದಿಗ್ಭ್ರಾಂತರಾಗಿ ನಿಂತು ನೋಡ್ತಾರೆ. ಒಂದ್ ಕಡೆ ಪೊಲೀಸರು ಕೂಡ ಅಲ್ಲೇ ಇರ್ತಾರೆ. ಆದ್ರೆ ಯಾರನ್ನೂ ಲೆಕ್ಕಿಸದೆ ಈ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ದರ್ಗಾದ ಮುಂದೆ ಹೋಗ್ತಾರೆ. ಈ ವೇಳೆ ತಾವು ತಂದಿದ್ದ ಕುರಿಯನ್ನ ದರ್ಗಾದ ಮುಂದೆ ನಿಲ್ಲಿಸ್ತಾರೆ. ಕೈಯಲ್ಲಿ ಬಂದೂಕು ಹಿಡ್ಕೊಂಡಿದ್ದ ಮಲ್ಲಿಕಾರ್ಜುನ ಚಡಚಣ ಕೆಳಗೆ ಬಂದೂಕು ಇಡ್ತಾನೆ. ದೇವರಲ್ಲಿ ಪ್ರಾರ್ಥಿಸ್ತಾನೆ. ಪ್ರಾರ್ಥನೆಯ ಬಳಿಕ ತಾವು ತಂದಿದ್ದ ಕುರಿಯನ್ನ ಒಂದೇ ಏಟಿಗೆ ಕತ್ತರಿಸ್ತಾನೆ. ಉಮರಾಣಿಗೆ ಎಂಟ್ರಿ ಕೊಟ್ಟಾಗ ಕುರಿ ಹರಕೆ ಕೊಡ್ತೀವಿ, ಹರಕೆ ಕೊಟ್ಟು ನಾವು ಯಾರು ಅಂತ ಇಡೀ ಉಮರಾಣಿಗೆ ಸಾರಿ ಸಾರಿ ಹೇಳ್ತೀವಿ. ಉಮರಾಣಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಎಬ್ಬಿಸ್ತೀವಿ.
ಯಾರನ್ನು ಕೊಲೆ ಮಾಡದೆಯೇ ಕುರಿ ಬಲಿ ಕೊಟ್ಟು ಉಮರಾಣಿಯನ್ನ ವಶಕ್ಕೆ ತೆಗೆದುಕೊಳ್ತೇವೆ ಅಂತ ಶಪಥ ಮಾಡಿದ್ರು. ಅದರಂತೆ ಉಮರಾಣಿಗೆ ಬರ್ತಾರೆ. ಸಾವಿರಾರು ಜನ ನೋಡ್ತಿರೋವಾಗ್ಲೇ ಕುರಿ ಕಡಿದು ರಣಕೇಕೆ ಹಾಕ್ತಾರೆ. ಇದ್ರ ಮೇಲೆ ಉಮರಾಣಿ ನಮ್ದೆ ಅನ್ನೋ ಸಂದೇಶವನ್ನ ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಭೈರಗೊಂಡ ಕುಟುಂಬಕ್ಕೆ ಆ ಸಂದೇಶವನ್ನ ಕೊಟ್ಟಿರ್ತಾರೆ. ನಂತರ ಉರುಸ್ನಿಂದ ಮಲ್ಲಿಕಾರ್ಜುನ ಚಡಚಣ ಅಂಡ್ ಬ್ರದರ್ಸ್ ಮತ್ತೆ ಬಂದೂಕುಗಳನ್ನ ಹಿಡ್ಕೊಂಡು ವಾಪಸ್ ಆಗ್ತಾರೆ. ವಾಪಸ್ ಆದ್ಮೇಲೆ ಉಮರಾಣಿಯ ಗಲ್ಲಿಯಲ್ಲಿ ವೆಪನ್ಸ್ ಹಿಡ್ಕೊಂಡು ಸುತ್ತಾಡ್ತಾರೆ. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಉಮರಾಣಿಗೆ ಎಂಟ್ರಿ ಕೊಟ್ಟ ಮೇಲೆ ಫುಲ್ ಲೋಡೆಡ್ ಆಗಿದ್ದ ಬಂದೂಕುಗಳನ್ನೇ ಎತ್ಕೊಂಡಿರ್ತಾರೆ. ಬಳಿಕ ಒಂದೇ ಸಮನೆ ಗಾಳಿಯಲ್ಲಿ ಫೈರಿಂಗ್ ಮಾಡ್ತಾರೆ. ನಾನ್ ಸ್ಟಾಪ್ ಫೈರಿಂಗ್ ಮಾಡಿ ಶಾಂತಪ್ಪನ ಮಕ್ಕಳು ಬಂದಿದ್ದೀವಿ, ಇನ್ನು ಮೇಲೆ ಗೆಲ್ದಿ ಎಲ್ಲ ನಮ್ಮದೇ ಅನ್ನೋದನ್ನ ಗಾಳಿಯಲ್ಲಿ ಗುಂಡು ಹಾರಿಸೋ ಮೂಲಕ ಮೆಸೇಜ್ ಕೊಡ್ತಾರೆ. ಅದು ಕೂಡ ಈ ಮಲ್ಲಿಕಾರ್ಜುನ ಚಡಚಣನ ಬಂದೂಕು ಶಬ್ದ ಮಾಡಿದ್ದು ಊರಿನ ಯಾವುದೋ ಮೂಲೆಯಲ್ಲಿ ಅಲ್ಲ, ಬದಲಿಗೆ ಶತ್ರು ಮನೆಯ ಎದುರು, ಅಂದ್ರೆ ಭೈರಗೊಂಡ ಮನೆಯ ಮುಂದೆಯೇ. ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಕೇಕೆ ಹಾಕ್ತಾ ಆಕಾಶದಲ್ಲಿ ಗುಂಡು ಹಾರಿಸೋವಾಗ ಮನೆಯಲ್ಲಿ ಪುತ್ರಪ್ಪ ಸಾಹುಕಾರ್ ಭೈರಗೊಂಡರು ಇದ್ರು. ಆದ್ರೆ ಆ ಕ್ಷಣಕ್ಕೆ ಪುತ್ರಪ್ಪ ಸಾಹುಕಾರ್ ದುಡುಕೋಕ್ ಹೋಗಲ್ಲ. ಯಾಕಂದ್ರೆ ಪುತ್ರಪ್ಪ ಸಾಹುಕಾರ್ ಭೈರಗೊಂಡಾಗೆ ಚೆನ್ನಾಗ್ ಗೊತ್ತಿತ್ತು, ಇದು ನಮಗೆ ಕೊಡ್ತಿರೋ ಸಂದೇಶ, ಉಮರಾಣಿಯನ್ನ ವಶಕ್ಕೆ ಪಡೆದುಕೊಳ್ತೀವಿ ಅನ್ನೋ ಮೆಸೇಜ್ ಅನ್ನೋದು. ಈ ಪುತ್ರಪ್ಪ ಸಾಹುಕಾರ್ನ ಮನಸ್ಸಲ್ಲಿ ಚಿಕ್ಕಪ್ಪನ ಕೊಂದ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅನ್ನೋ ಜಿದ್ದಿರುತ್ತೆ. ಇಷ್ಟೇ ಯಾಕೆ ತೋಳ್ಬಲ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡೋ ಪುತ್ರಪ್ಪ ಸಾಹುಕಾರ್ ಭೈರಗೊಂಡನಿಗೆ ಓಪನ್ ಚಾಲೆಂಜ್ ಹಾಕುವ ಶಕ್ತಿ ಇತ್ತು. ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರ ಮೇಲೆ ಮುಗಿ ಬೀಳುವ ಶಕ್ತಿಯೂ ಇತ್ತು. ಆದ್ರೆ ಆ ಕೆಲಸಕ್ಕೆ ಪುತ್ರಪ್ಪ ಸಾಹುಕಾರ್ ಭೈರಗೊಂಡ ಮುಂದಾಗಿರ್ಲಿಲ್ಲ. ಯಾಕಂದ್ರೆ ಯಾಕೆ ಕೋರ್ಟು ಕಚೇರಿ ಅಂತ ಸುತ್ತಾಡೋದು, ಯಾವುದೇ ತಂಟೆ ತಕರಾರು ಇಲ್ಲದೆ ತೋಟ ಮಾಡಿಕೊಂಡು ಗಿದ್ದು ಬಿಡೋಣ ಅಂತ ಸುಮ್ಮನಿದ್ರು. ಆದ್ರೂ ಯಾಕೋ ಪುತ್ರಪ್ಪ ಸಾಹುಕಾರ್ ಭೈರಗೊಂಡರಿಗೆ ನಿದ್ದೆ ಬರ್ತಿರ್ಲಿಲ್ಲ, ನೆಮ್ಮದಿಯೂ ಹಾಳಾಗಿತ್ತು. ಯಾಕಂದ್ರೆ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರು ಯಾವಾಗಾದ್ರೂ ಒಂದು ದಿನ ಮನೆಗೆ ನುಗ್ತಾರೆ ಅನ್ನೋದನ್ನ ಆಲೋಚನೆ ಮಾಡ್ತಿದ್ರು. ಯಾವಾಗ ಆ ಆಲೋಚನೆ ತಲೆಗೆ ಬಂತು ಆಗ ಇಡೀ ಭೈರಗೊಂಡ ಕುಟುಂಬ ಒಂದು ಕಡೆ ಸೇರ್ತಾರೆ. ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರನ್ನ ಮುಗಿಸ್ಬೇಕು, ಏನಾದ್ರೂ ಪರವಾಗಿಲ್ಲ ಅವರನ್ನ ಹೊಡಿಬೇಕು ಅಂತ ಭೈರಗೊಂಡ ಕುಟುಂಬಸ್ಥರು ಮಾತನಾಡ್ಕೊಳ್ತಾರೆ. ಆವತ್ತು ಮಾತನಾಡ್ಕೊಂಡ ಬಳಿಕ ಪುತ್ರಪ್ಪ ಸಾಹುಕಾರ್ನಿಗೆ ಎಲ್ಲಿಲ್ಲದ ಧೈರ್ಯ ಬರುತ್ತೆ. ಅದೇ ಧೈರ್ಯದಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಮಲ್ಲಿಕಾರ್ಜುನ ಚಡಚಣ ಮತ್ತು ಸಹೋದರರ ವಿರುದ್ಧ ದೂರನ್ನ ಕೊಟ್ಟೇ ಬಿಡ್ತಾರೆ. ದೂರು ಬರ್ತಿದ್ದಂತೆ ಮಲ್ಲಿಕಾರ್ಜುನ ಚಡಚಣನ ಅಡ್ಡೆ ಮೇಲೆ ದಾಳಿ ನಡೆಸಲಾಗುತ್ತೆ. ಅಲ್ಲಿ ಸಿಕ್ಕ ಬಂದೂಕು ಮತ್ತು ಗನ್ಗಳನ್ನ ವಶಕ್ಕೆ ಪಡೀತಾರೆ. ಮಲ್ಲಿಕಾರ್ಜುನ ಚಡಚಣನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಆದ್ರೆ ಮರುದಿನವೇ ಮತ್ತದೇ ಬಂದೂಕುಗಳನ್ನ ಹಿಡ್ಕೊಂಡು ಶತ್ರುಗಳು ಊರಿಗೆ ಎಂಟ್ರಿ ಕೊಡ್ತಾರೆ. ಪುತ್ರಪ್ಪ ಸಾಹುಕಾರ ಭೈರಗೊಂಡನ ಲೆಕ್ಕಾಚಾರ ಉಲ್ಟಾ ಆಗಿತ್ತು. ಜೈಲಲ್ಲಿ ಕಂಬಿ ಲೆಕ್ಕ ಹಾಕ್ತಾರೆ ಅಂದ್ಕೊಂಡಿದ್ದು ಸುಳ್ಳಾಗಿ ಹೋಗಿತ್ತು. ಹೀಗಾಗಿ ಪುತ್ರಪ್ಪ ಸಾಹುಕಾರ ಭೈರಗೊಂಡ ಮಲ್ಲಿಕಾರ್ಜುನ ಚಡಚಣ ಕುಟುಂಬದ ವಿರುದ್ಧ ಮುಗಿ ಬೀಳೋಕೆ ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಾನೆ. ಆ ಹೆಜ್ಜೆ ಮತ್ತೊಂದು ಹತ್ಯಾಕಾಂಡಕ್ಕೆ ಇಟ್ಟಿರೋ ಮೊದಲ ಹೆಜ್ಜೆನೂ ಆಗಿರುತ್ತೆ. ಇದಾದ ಬಳಿಕ ಏನಾಯ್ತು ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.